Hello everyone, welcome to Sanmargaha classes. Question number 51 from Luther Burbank. Expand the following proverbs in 5 to 6 sentences. Prevention is better than cure. ಇದನ್ನ ನೀವು 5 to 6 ಸೆಂಟೆನ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಇಟ್ ಈಸ್ ಫಾರ್ 3 months. ಓಕೆ Prevention is better than cure is a very important saying. It means that it is better to stop a problem before it happens rather than fixing it later. ಸೊ ಯಾವುದೇ ಒಂದು ತೊಂದರೆ ಬರದಂತೆ ತಡೆಗಟ್ಟುವುದೇ ಮುಖ್ಯವಾದ ಒಂದು ವಿಧ. ಓಕೆನಾ? ಸೊ ಅದು ಬಂದ ಮೇಲೆ ಅದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋದಕ್ಕಿಂತ ತೊಂದರೆ ಬರದಂತೆ ನೋಡಿಕೊಳ್ಳುವಂಥದ್ದು, ಅದನ್ನ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಿ ಮಕ್ಕಳು. ಫಾರ್ ಎಕ್ಸಾಂಪಲ್, ಈಟಿಂಗ್ ಹೆಲ್ದಿ ಫುಡ್, ಎಕ್ಸಸೈಸಿಂಗ್ ಡೈಲಿ ಅಂಡ್ ಕೀಪಿಂಗ್ ಅವರ್ ಸರೌಂಡಿಂಗ್ಸ್ ಕ್ಲೀನ್ ಕ್ಯಾನ್ ಪ್ರಿವೆಂಟ್ ಮೆನಿ ಡಿಸೀಸಸ್. ನೋಡಿ, ನಾವು ಒಳ್ಳೆ ಆಹಾರವನ್ನ ತಿನ್ನುವುದು, ಡೈಲಿ ವ್ಯಾಯಾಮ ಮಾಡುವುದು ಮತ್ತು ನಮ್ಮ ಒಂದು ಸುತ್ತಮುತ್ತಲು ಪ್ರದೇಶವನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಬೇರೆ ಬೇರೆ ರೋಗಗಳನ್ನ ತಡೆಗಟ್ಟಬಹುದು. ಇಫ್ ವಿ ಟೇಕ್ ಕೇರ್ ಆಫ್ ಅವರ್ ಹೆಲ್ತ್, ವಿ ಮೇ ನಾಟ್ ಫಾಲ್ ಸಿಕ್ ಆಫರ್. ಸೊ ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಿದ್ರೆ ಪದೇ ಪದೇ ನಾವು ರೋಗಗಳಿಗೆ ಈಡಾಗುವುದನ್ನ ತಡೆಗಟ್ಟಬಹುದು. ಟ್ರೀಟಿಂಗ್ ಡಿಸೀಸಸ್ ಕ್ಯಾನ್ ಬಿ ಕಾಸ್ಟ್ಲಿ ಅಂಡ್ ಪೇನ್ಫುಲ್, ಬಟ್ ಪ್ರಿವೆನ್ಷನ್ ಸೇವ್ಸ್ ಟೈಮ್, ಮನಿ ಅಂಡ್ ಎಫರ್ಟ್. ಸೊ ಯಾವುದೇ ಒಂದು ರೋಗ ಬಂದಾಗ ಅದರ ಒಂದು ಚಿಕಿತ್ಸೆ ದುಬಾರಿ ಅಲ್ಲದೆ ಕೆಲವೊಮ್ಮೆ ನೋವಿನಿಂದ ಕೂಡಿರುತ್ತೆ. ಸೊ ಈ ತರ ಮಾಡದೆ ಒಂದು ವೇಳೆ ಆ ರೋಗ ಬರದೇ ಇರೋ ಹಾಗೆ ತಡೆಗಟ್ಟುವುದರಿಂದ ನಾವು ಹಣವನ್ನ ಸೇವ್ ಮಾಡಬಹುದು, ನಮ್ಮ ಸಮಯವನ್ನು ಕೂಡ ಸೇವ್ ಮಾಡಬಹುದು, ಪ್ರಯತ್ನವನ್ನು ಕೂಡ ಸೇವ್ ಮಾಡಬಹುದು ಅಲ್ವಾ? ಸೊ ದಿಸ್ ಐಡಿಯಾ ಈಸ್ ಯೂಸ್ಫುಲ್ ನಾಟ್ ಓನ್ಲಿ ಫಾರ್ ಹೆಲ್ತ್ ಬಟ್ ಆಲ್ಸೋ ಇನ್ ಡೈಲಿ ಲೈಫ್. ಬರೀ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಅಲ್ಲ, ನಮ್ಮ ನಿತ್ಯ ಜೀವನದಲ್ಲೂ ಕೂಡ ನಾವು ಇದನ್ನ ಅಳವಡಿಸಿಕೊಳ್ಳಬೇಕು. By being careful and responsive, we can avoid many problems. ಸೊ ತುಂಬಾ ಕಾಳಜಿ ವಹಿಸೋದ್ರಿಂದ ಮತ್ತು ರೆಸ್ಪಾನ್ಸಿವ್ ಜವಾಬ್ದಾರಿ ತಗೊಳ್ಳೋದ್ರಿಂದ ನಾವು ಅನೇಕ ತೊಂದರೆಗಳು ಬರದಂತೆ ನಾವು ತಡೆಗಟ್ಟಬಹುದು. ಸೊ ವಿ ಶುಡ್ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ವೇ ಟು ಸ್ಟೇ ಸೇಫ್ ಅಂಡ್ ಹೆಲ್ತಿ. ಸೊ ಸುರಕ್ಷಿತವಾಗಿ ಮತ್ತು ಆರೋಗ್ಯಕರವಾಗಿರೋದಕ್ಕೆ ಪ್ರಿವೆನ್ಷನ್ ಅತ್ಯುತ್ತಮ ವಿಧಾನ ಅಂತ ಹೇಳ್ಬೋದು. ಓಕೆನಾ? ಥ್ಯಾಂಕ್ ಯು.